ಹಾಸನದಲ್ಲಿ ಮಳೆ ಮುಂದುವರಿತಾ ಇದೆ. ಇದರ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ನಲ್ಲಿ ಅವಾಂತರಗಳ ಸರಮಾಲೆ ಮುಂದುವರಿತಾ ಇದೆ. ಶಿರಾಡಿ ಘಾಟ್ನಲ್ಲಿ ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇರೋದು. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿ ಮತ್ತೊಮ್ಮೆ ನಿನ್ನೆ ಗುಡ್ಡ ಕುಸಿತ ಆಗಿದೆ. ಮಣ್ಣಿನಡಿ ಸಿಲುಕಿರುವಂತಹ ವಾಹನಗಳನ್ನು ಹೊರತೆಗೆಯೋದಕ್ಕೆ ಹರಸಾಹಸವೇ ಆಗ್ತಾ ಇದೆ. ಕ್ರೇನ್ ಮೂಲಕ ಕಂಟೈನರ್ ಟ್ಯಾಂಕರ್ಗಳನ್ನ ಹೊರತರೋದಕ್ಕೆ ಯತ್ನಿಸಲಾಗ್ತಾ ಇದೆ. ಮಣ್ಣಿನಡಿ ಸಿಲುಕಿದ್ದ ಕಂಟೈನರ್ ಅನ್ನ ಕ್ರೇನ್ ಅನ್ನ ಬಳಸಿ ಎಳೆದು ತರಲಾಗಿದೆ. ಮಣ್ಣಿನಡಿ ಸಿಲುಕಿದೆ. ಇನ್ನೂ 2 ವಾಹನಗಳು ಆಚೆ ತರೋದಕ್ಕಾಗ್ತಾ ಇಲ್ಲ. ಬಿಕಾಸ್ ಒಂದು ಟನ್ ಗಟ್ಟಲೆ ತೂಕ ಇರುತ್ತೆ ಹೆವಿ ವೆಹಿಕಲ್ಸು. ಸೊ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಮತ್ತೆ ಗುಡ್ಡ ಕುಸಿತಾ ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಜರುದ್ರೆ ಹೇಗೆ ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಸೊ ಜಿಲ್ಲಾಡಳಿತ ಬದಲಿ ರಸ್ತೆಗಳನ್ನ ಯೂಸ್ ಮಾಡೋದಕ್ಕೆ ಹೇಳಿದೆ. ಬಳಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ರಿಪೇರಿ ಮಾಡೋದಕ್ಕೂ ಕೂಡ ಬಹಳ ಸಮಯ ಬೇಕಾಗತ್ತೆ ಅನ್ನೋದು ಶಿರಾಡಿ ಘಾಟ್ನ ಸದ್ಯದ ಚಿತ್ರಣ. ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡವನ್ನ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಮುಖವಾಗಿತ್ತು ರಾಷ್ಟ್ರೀಯ ಹೆದ್ದಾರಿ 75. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈಗ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಜೊತೆಗೆ ಆ ಮಣ್ಣಿನಡಿಯಲ್ಲಿ ಹುದುಗಿದ್ದಂತಹ ವೆಹಿಕಲ್ಸ್ ಗಳನ್ನ ಹೊರತರುವಂತಹ ಕಾರ್ಯಾಚರಣೆ ಎಲ್ಲಿ ತನಕ ಬಂದಿದೆ, ಮತ್ತೆ ಎಷ್ಟು ಸಮಯ ಬೇಕಾಗತ್ತೆ ಓವರ್ ಆಲ್ ಆಗಿ ಬಿದ್ದಿರುವಂತಹ ಮಣ್ಣನ್ನ ತೆರವುಗೊಳಿಸೋದಕ್ಕೆ, ಯಾವಾಗ ಸಂಚಾರಕ್ಕೆ ಮುಕ್ತ ಆಗ್ಬೋದು? ಸದ್ಯಕ್ಕೆ ಅದರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ತಪ್ಪಾ ಹೇಗೆ? ಮೊದಲು ಏನು ನಿನ್ನೆ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ಶಿರಾಡಿ ಘಾಟ್ ರಸ್ತೆ 75 ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿ ಭಾರಿ ಪ್ರಮಾಣದ ಗುಡ್ಡ ಕುಸಿತ ಉಂಟಾಯಿತು. ಗುಡ್ಡ ಕುಸಿತ ಉಂಟಾದ ಪರಿಣಾಮ ಅಲ್ಲೇ ಚಲಿಸ್ತಾ ಇದ್ದಂತ 2 ಕಂಟೈನರ್ ಹಾಗೂ ಒಂದು ಟ್ಯಾಂಕರ್ ಮಣ್ಣಿನಡಿ ಸಿಲುಕಿತ್ತು. ಈಗ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಕ್ರೇನ್ ಮೂಲಕ ಒಂದು ಕಂಟೈನರ್ ಹಾಗೂ ಟ್ಯಾಂಕರ್ ಅನ್ನ ಹೊರಗೆ ಎಳೆದು ತರಲಾಗಿದೆ. ಇದೀಗ ಮಣ್ಣು ತೆರವು ಕಾರ್ಯಾಚರಣೆ ಆರಂಭವಿದೆ. ಆದ್ರೆ ಇದೇ ಮಣ್ಣಿನಲ್ಲಿ ಕಂಟೈನರ್ ಒಂದು ಸಿಲುಕಿದ್ದು ಅದು ರೈಲ್ವೆ ಹಳಿ ಮೇಲೆ ಬೀಳುವಂತ ಒಂದು ಆತಂಕ ಎದುರಾಗಿದೆ. ರಾತ್ರಿ ಇಡೀ ಉಪವಿಧಿಕಾರಿ ಶ್ರುತಿ, ತಹಸೀಲ್ದಾರ್ ಮೇಘನ ಸೇರಿದಂತೆ ಏನು ಗುತ್ತಿಗೆ ಪಡೆದಿರ್ತಕ್ಕಂತಹ ಕಂಪನಿಯ ಸಿಬ್ಬಂದಿಗಳು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಮೂಡಿ ಏನು ವಾಹನಗಳನ್ನ ಹೊರಗೆ ಇಳಿಸುವಂತಹ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು. ಇದೀಗ ಮಣ್ಣು ತೆರವು ಕಾರ್ಯಾಚರಣೆ ಇದೆ. ಅದೇ ಈಗ ಸ್ವಲ್ಪ ಕೊಂಚ ಮಳೆ ಬಿಡುವು ನೀಡಿದೆ. ಮತ್ತೆ ಏನಾದ್ರೂ ಮಳೆ ಆದರೆ ಇಡೀ ಮಣ್ಣು ಮತ್ತೆ ಕೆಳಭಾಗಕ್ಕೆ ಬರ್ತದೆ. ಆಗ್ಲಿಂದ ಕ್ರೇನ್ ಅನ್ನು ಬಳಸಿ ಈಗ ಆ ಕಂಟೈನರ್ ಎಳೆಯತರೋ ಪ್ರಯತ್ನ ಮಾಡ್ತಿದೆ. ಅಲ್ಲದೆ ಇಡೀ ರಸ್ತೆಗೆ ಸಂಪೂರ್ಣವಾಗಿ ಕೆಸರುಗದ್ದೆ ಆಗಿದೆ. ಈ ಕೆಸರುಗದ್ದಿನಲ್ಲಿ ಈಗ ಪ್ರಮುಖವಾಗಿ ಅಲ್ಲಿ ರಾತ್ರಿ ಇಡೀ ನಿಂತಿರ್ತಕ್ಕಂತಹ ವಾಹನಗಳನ್ನ ಇಲ್ಲಿ 2 ಕಡೆಯಲ್ಲಿ ನಿಂತಿರೋದನ್ನ ಸಂಚಾರ ಮಾಡಲು ಅವಕಾಶ ಕೊಡಲು ಮಣ್ಣಿನ ತೆರವು ಕಾರ್ಯಾಚರಣೆ ಅತಿ ವೇಗವಾಗಿ ಮಾಡ್ತಾ ಇರತಕ್ಕಂಥದ್ದು. ಮಮತಾ.